ವಿಧಿ ಶಿಕ್ಷಣ ಸಂಸ್ಥೆ, ಕ್ರಾಂತಿ ಚೆನ್ನಮ್ಮ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ವಸತಿ ಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ನಿಮಿತ್ತವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಈತಳು ಸೌರಮಂಡಲದ ಬಗ್ಗೆ ಒಂದು ವಸ್ತು ಪ್ರದರ್ಶನ ಮುಖಾಂತರ ವಿವರಣೆಯನ್ನು ನೀಡುತ್ತಾಳೆ. ಕ್ಷುದ್ರಗ್ರಹಗಳು ಇವುಗಳನ್ನೆಲ್ಲ ಒಳಗೊಂಡ ಒಂದು ವ್ಯವಸ್ಥೆಯನ್ನು ಸಂಗ್ರಹಿಸುತ್ತೇವೆ. ಸೂರ್ಯನಿಂದ ಮೊದಲನೇ ಸ್ಥಾನದಲ್ಲಿರುವ ಗ್ರಹ ಬುಧಗ್ರಹವು ಸೂರ್ಯನಿಂದ ಮೊದಲನೇ ಸ್ಥಾನದಲ್ಲಿರುವ ಗ್ರಹ ಬುಧಗ್ರಹವು ಸೌರಮಂಡಲದ ಅತಿ ಚಿಕ್ಕವಾದ ಗ್ರಹವಾಗಿದೆ. ಸೂರ್ಯನಿಂದ ಎರಡನೇ ಸ್ಥಾನದಲ್ಲಿರುವ ಗ್ರಹ ಶುಕ್ರಗ್ರಹವಾಗಿದೆ. ಶುಕ್ರಗ್ರಹವು ಪ್ರಕಾಶಮಾನವಾದ ಗ್ರಹ ಎಂದು ಕೂಡ ಕರೆಯುತ್ತಾರೆ. ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿರುವ ಗ್ರಹ ಭೂಮಿಯು ಜೀವಿಗಳು ವಾಸಿಸುವ ಏಕೈಕ ಗ್ರಹವಾಗಿದೆ. ಸೂರ್ಯನಿಂದ ನಾಲ್ಕನೇ ಸ್ಥಾನದಲ್ಲಿರುವ ಗ್ರಹ ಮಂಗಳ ಗ್ರಹವಾಗಿದೆ. ಮಂಗಳ ಗ್ರಹದಲ್ಲಿ ಮಣ್ಣು ಕೆಂಪವಾಗಿದೆ ಮತ್ತು ಇಲ್ಲಿ ಜೀವಿಗಳು ವಾಸಿಸಬಹುದು ಎಂದು ಅಂದಾಜು ಮಾಡಲಾಗಿದೆ. ಸೂರ್ಯನಿಂದ ಐದನೇ ಸ್ಥಾನದಲ್ಲಿರುವ ಗ್ರಹ ಗುರುಗ್ರಹವಾಗಿದೆ. ಗುರುಗ್ರಹವು ಸೌರಮಂಡಲದ ಅತ್ಯಂತ ದೊಡ್ಡವಾದ ಗ್ರಹವಾಗಿದೆ. ಸೂರ್ಯನಿಂದ ಆರನೇ ಸ್ಥಾನದಲ್ಲಿರುವ ಗ್ರಹ ಶನಿಗ್ರಹವಾಗಿದೆ. ಶನಿಗ್ರಹವು ವ್ಯವಸ್ಥೆಯನ್ನು ಹೊಂದಿದೆ. ಸೂರ್ಯನಿಂದ ಏಳನೇ ಸ್ಥಾನದಲ್ಲಿರುವ ಗ್ರಹ ಯುರೇನಸ್ ಗ್ರಹವಾಗಿದೆ. ಯುರೇನಸ್ ಗ್ರಹವು ವಿಷ ಅನಿಲದಿಂದ ಕೂಡಿದೆ. ಸೂರ್ಯನಿಂದ 8ನೇ ಸ್ಥಾನದಲ್ಲಿರುವ ಗ್ರಹ ನೆಪ್ಚೂನ್ ಆಗಿದೆ. ನೆಪ್ಚೂನ್ ಗ್ರಹವು ಅತಿ ಶೀತವುಳ್ಳ ಗ್ರಹವಾಗಿದೆ ಮತ್ತು ಅನಿಲಗಳಿಂದ ಕೂಡಿದ ಗ್ರಹವಾಗಿದೆ. ಸೌರಮಂಡಲದ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂಥ ವಿದ್ಯಾರ್ಥಿನಿಗೆ ಧನ್ಯವಾದಗಳು.